ಎಲ್ಲ ಪ್ಲೀಸ್ ಕೇಳಕ್ಕಾಗಲ್ಲ, ಒಂದು 5 ನಿಮಿಷ ಸುಮ್ಮನೆ ಇರಿ. ಓಕೆ, ಓನ್ಲಿ ಗರ್ಲ್ಸ್ ಹಾಯ್. ಅದು ಹುಡುಗಿರ ತಾಕತ್ತು. ಈಗ ನಿಮ್ ತಾಕತ್ತು ತೋರಿಸಿ ಎಲ್ಲ ಬಾಯ್ಸ್. ಏನಂತ ಸೌಂಡ್ ಇರಪ್ಪ ಬಾಯ್ಸ್. ನಾನು SSLC ಮತ್ತೆ PUC ಇದು ರಿಸಲ್ಟ್ ನೋಡ್ಕೊಂಡ್ ಬಂದೆ. ಏನಪ್ಪ ಎಲ್ಲಾ ಬರೀ ಹುಡುಗಿ ಫೋಟೋನೇ ಇತ್ತು. ಹೆಣ್ಮಕ್ಳು ಯಾವಾಗ್ಲೂ ಓದೋದ್ರಲ್ಲಿ ಮೇಲುಗೈ ಅಲ್ವಾ? ಆ ಮೇಲುಗೈ ಎಲ್ಲ ಒಂಚೂರು ಕೈ ಎತ್ತಿ ಮೇಲೆ ಪ್ಲೀಸ್. ಜಸ್ಟ್ ಇನ್ನೊಂದು 2 ವರ್ಷ ವೇಟ್ ಮಾಡಿ ಆ ಮೇಲುಗೈ ಮೂಲೆಯಲ್ಲಿ ಕುತ್ಕೊಂಡು ಪಾತ್ರೆ ತಿಂತಾ ಇರ್ತೀನಿ. ನಮ್ಮ ಮನೆಯವರೆಲ್ಲ ನಾನು ಎಷ್ಟು ಓದಿದ್ರು ನಾಷ್ಟಲ್ಲಿ ಅಡುಗೆ ಮಾಡ್ಬೇಕು, ಪಾತ್ರೆ ತಿನ್ಬೇಕು. ಬಟ್ ಇಟ್ಸ್ ಓಕೆ. ನಾವು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಓದಕ್ಕೂ ಸೈ, ಪಾತ್ರೆ ತಿಕ್ಕಕ್ಕೂ ಸೈ ಅಲ್ವೇನಮ್ಮ? ಓಕೆ ಓಕೆ, ಈಗ ಸೈಲೆಂಟು. 1 ನಿಮಿಷ ಪ್ಲೀಸ್, ದಯವಿಟ್ಟು 2 ನಿಮಿಷ. 2 ನಿಮಿಷ. ಸೈಲೆಂಟ್ ಆಗಿರ್ಬೇಕಂತೆ. ಒಂದು ಸರ್ಪ್ರೈಸ್ ಇದೆಯಂತೆ. ಸರ್ಪ್ರೈಸ್ ಕಂಡ್ರು ಸೈಲೆಂಟ್ ಆಗಿ 1-2 ನಿಮಿಷ ನೋಡ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂತ. ಆಯ್ತು ನೋ ಇಲ್ಲ, ಸೈಲೆಂಟ್ ಆಗಿ ರೆಡಿ ಇಲ್ಲ. ಸೊ ಸರ್ಪ್ರೈಸ್ ನಾವು ಕೊಟ್ಟಾಗ ಬಿಡೋಣ. ಎಸ್, ಈಗ ಸರ್ಪ್ರೈಸ್ ನೀವೆಲ್ಲರೂ ಕೂಡ ಜೋರು ಚಪ್ಪಾಳೆ ಮಾಡ್ರಿ. ಅದು ಜೋಶ್, ಹಿಂಗೆ ಜೋಶ್.
ರೀಲ್ಸ್ ಮಾಡಿ ವೈರಲ್ ಆಗ್ಬಿಟ್ಟಿದೆ ಸಾಂಗು. ಸೊ ಬೆಳ್ಳಿತೆರೆಗೆ ಫಸ್ಟ್ ಟೈಮ್ ಎಂಟ್ರಿ ಕೊಡ್ತಿರೋಂತಹ ನಮ್ಮ ಹೀರೋ ಸಮರ್ಥ್ ಸರ್ಗೆ ಮತ್ತೊಮ್ಮೆ ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪುಟ್ಟಗೌರಿಯಿಂದ ಈಗ ಬೆಳ್ಳಿತೆರೆ ಗೌರಿವರೆಗೂ ನಮ್ಮೆಲ್ಲ ಪಟ್ಟ ಹುಡುಗರ ಮನ್ಸು ಗೆದ್ದಿರುವಂತಹ ನಮ್ಮ ಸಾನಿಯಾ ಅವ್ರಿಗೂ ಕೂಡ ಬರಲಿ ಒಂಚೂರು ಕಿರ್ಚಾಡೋದಕ್ಕೆ ಆದ್ರೂ ನನಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ನನಗೂ ಒಂದು ಚಪ್ಪಾಳೆ ತಟ್ಟಿ. ಸೊ ಸೂಪರ್ ಆಗಿ ಡೂಪರ್ ಆಗಿ ಇಬ್ರು ಕೂಡ ಕಾಣಿಸ್ತಿದ್ದೀರಾ. ಅಂಡ್ ನಿಮ್ ಫೋಟೋ ಶೂಟ್ ಇಂದನೇ ಸೆನ್ಸೇಷನ್ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಅಂಡ್ ಆಲ್ರೆಡಿ ಸಾಂಗ್ಸ್ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ. ಅಂಡ್ ಈವನ್ ಸ್ಟೆಪ್ಸ್ ಕೂಡ ನಿಮ್ಮಿಬ್ರಿಗೂ ಕೂಡ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಅಂಡ್ ಹಿಟ್ ಆದ್ಮೇಲೆ ಮತ್ತೆ ಸಿಗೋಣ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಹಿಟ್ ಆಗೇ ಆಗುತ್ತೆ. ನಾವು ಮತ್ತೆ ಸಿಗ್ತಾನೆ ಇರ್ತೀವಿ, ಮತ್ತೆ MES ಕಾಲೇಜ್ಗೆ ಬರ್ತಾನೆ ಇರ್ತೀವಿ. ಸೊ ಈಗ ಸದ್ಯಕ್ಕೆ ನಮ್ಮ ಹುಡುಗರೆಲ್ಲ ವೇಟ್ ಮಾಡ್ತಿದ್ದಾರೆ. ಸಾನಿಯಾ ಮೇಡಮ್, ಈ ಸಿನಿಮಾದಲ್ಲಿ ಎಷ್ಟು ಜನ ಹೀರೋ? ಈ ಸಿನಿಮಾದಲ್ಲಿ ಎಷ್ಟು ಜನ ಹೀರೋ? ಒಬ್ರೇನಾ? ಇಲ್ಲಿ ನೋಡಿ ಎಷ್ಟು ಜನ ಹೀರೋ ಇದ್ದಾರೆ. ಇಂಟೆಲಿಜೆನ್ಸ್ ಸಿನಿಮಾ ಅಂದ್ಮೇಲೆ ಒಂದಕ್ಕಿಂತ ಜಾಸ್ತಿ ಹೀರೋಯಿನ್ಸ್ ಟೆಕ್ನಿಷಿಯನ್ಸ್ ಇದ್ರೆ ಅದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಅವ್ರು ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತಾರೆ. ಸೂಪರ್. ಸೊ ಸರ್ ಬಂದಿದ್ದಾರೆ ಇವತ್ತು. ನೋಡೋಣ ಯಾರಾದ್ರೂ ಒಂಚೂರು ಏನಾದ್ರು ಡೈಲಾಗ್ ಎಲ್ಲ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಇಂಪ್ರೆಸ್ ಮಾಡಿ ಸರ್ ನೆಕ್ಸ್ಟ್ ಸಿನಿಮಾ ಹಾಕೋಬಹುದು. ಹೀರೋಗ್ ಮಾತ್ರ ಅವಕಾಶ, ಯಾಕಂದ್ರೆ ಹೀರೋಯಿನ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಹೀರೋಗ್ ಮಾತ್ರ ಅವಕಾಶ. ಓಕೆ, ಚಾನ್ಸ್ ಕೊಡೋಣ. ಓಕೆ, ಸೊ ಈಗ ನಮ್ಮ ಹುಡುಗರೆಲ್ಲ ಒಂದಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ರೆಡಿ ಟು ಆನ್ಸರ್? ಓಕೆ, ಕ್ವೆಶ್ಚನ್ ಬರ್ಲಿ ಆಗಿ ವೇಟ್ ಮಾಡ್ತಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಈ ಕ್ವೆಶ್ಚನ್ ಕೇಳೋಣ ಬರ್ರಮ್ಮ. ನಾನು ಕ್ಯೂರಿಯಾಸಿಟಿ ಇದ್ದೀನಿ ಯಾವ ಕ್ವೆಶ್ಚನ್ ಕೇಳಬಹುದು ಅಂತ ನೋಡೋಣ. ಅಲ್ಲ ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ, ನಾನು ಬಂದಿದ್ದೀನಿ ಅಷ್ಟೇ, ಬೇರೆ ಓಕೆ. ಸೊ SR-No ಗೇಮ್ಸ್ ಆಡ್ಸೋಣ. ಸೊ ಇದು ಟ್ವಿಸ್ಟ್ ಏನಂದ್ರೆ SR-No ಗೇಮ್ ಇರುತ್ತೆ, ನೀವಿಬ್ರು ಪ್ಲೇ ಮಾಡ್ತೀರಾ. ಕ್ವೆಶ್ಚನ್ ಕೇಳೋದು ನಾನಲ್ಲ, ಸ್ಟೂಡೆಂಟ್ಸ್. ಓಕೆನಾ? ಸ್ಟೂಡೆಂಟ್ಸ್ ಕ್ವೆಶ್ಚನ್ ಎಲ್ಲ ಒಂದ್ ಸ್ವಲ್ಪ ತಳ್ಕೊಂಡ್ ಪ್ರಕಾರ ಇರುತ್ತೆ. ಅದ್ರ ಅನುಭವ ಇಲ್ಲಿರೋ ಟೀಚರ್ಸ್ಗೆಲ್ಲ ಆಗಿರುತ್ತೆ ಆಲ್ರೆಡಿ. ಬಟ್ ಓಕೆ, ರೆಡಿನಾ? ಎಸ್, ಕಮ್ ಆನ್ ಸ್ಟೇಜ್. ಅವ್ರಿಗೆ ಬರಲಿ ಜೋರದ ಚಪ್ಪಾಳೆ. ಮೊದಲ ಪ್ರಶ್ನೆ ಇಬ್ಬರಿಗೂ, ಸೆಟ್ಟಲ್ಲಿ ಯಾವತ್ತಾರ ಒಬ್ರ ಮೇಲೆ ಒಬ್ರು ಪ್ರ್ಯಾಂಕ್ ಮಾಡಿದ್ದೀರಾ? ನೋಡಂಗಿಲ್ಲ, ಇಬ್ರು ಒಟ್ಟಿಗೆ ನೋಡ್ಕೋತಿದ್ದಾರೆ. ಬಟ್ ಸೆಟಲ್ ಅಲ್ಲ, ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ನನ್ನ ಪ್ರ್ಯಾಂಕ್ ಮಾಡಿ ಅಳಿಸ್ಬಿಟ್ಟಿದ್ದಾರೆ ಸಮಾಜಕ್ಕೆ ಅವರು. ನಾನು ಆಕ್ಚುಲಿ ಪ್ರ್ಯಾಂಕ್ ಮಾಡಿಲ್ಲ, ಪ್ರ್ಯಾಂಕ್ ಆಗ್ತಾ ಇದೆ ಅಂತ ಹೇಳಿದ್ರು. ನಾನು ಹೇಳೋದು ಮರ್ತೋಗ್ಬಿಟ್ಟೆ, ಅದಕ್ಕೆ ಸ್ವಲ್ಪ ಹಂಗೆ ಸೆಟ್ಟಲ್ ಹಂಗೆ ಪ್ರ್ಯಾಂಕ್ ಇತ್ತು. ಬಟ್ ಒನ್ಸ್ ಮೈಕ್ ಕೊಟ್ಟಿರೋದಕ್ಕೆ ಒಂದ್ಸಲ ನಾನು ಎಲ್ಲರಿಗೂ ನಮಸ್ಕಾರ ಹೇಳ್ಬೇಕು. ಇಲ್ಲಿ ಬಂದಿರೋಕೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಈ ಕ್ರೌಡ್ ನಾನು ಈ ತರ ಇರುತ್ತೆ ಅಂದ್ರೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಿಜವಾಗ್ಲೂ ಸೂಪರ್ ಆಗಿದೆ. ಇದೇ ತರ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಇರ್ಲಿ. ನಾವು ಯುವಕರನ್ನ ಬೆಳೆಸ್ಬೇಕು, ನಮ್ಮ ಕನ್ನಡಿಗರು ಬೆಳೆಸ್ಬೇಕು. ಏನಂತೀರಾ? ಒಂದ್ ಸಿನಿಮಾ ನೋಡಿ, ಖಂಡಿತ ಎಲ್ರು ಮಜಾ ಮಾಡ್ತೀರಾ. ಥ್ಯಾಂಕ್ ಯು. ಆಕ್ಚುಲಿ ಫಸ್ಟ್ ಕಾಲೇಜ್ ಬಂತಂತೆ, ಆಮೇಲೆ ಇವ್ರನ್ನೆಲ್ಲ ನೋಡ್ಬಿಟ್ಟು ನವರಂಗ್ ಥಿಯೇಟರ್ ಆಮೇಲೆ ಕಟ್ಸಿದಂತೆ. ಪಾಪ ಇವರೆಲ್ಲ ನವರಂಗ್ ಥಿಯೇಟರ್ ಅಲ್ಲೇ ಅರ್ಧ ಬಿಸಿ ಇರ್ತಾರ. ಅವೇನ್ರು ಹೂ ಅಂದ್ರು, ಯಾಕಂದ್ರೆ ಕನ್ನಡ ಸಿನಿಮಾ ನೋಡ್ಬೇಕು, ಅದನ್ನ ಎಂಕರೇಜ್ ಮಾಡ್ತಾರೆ ನೀವುಗಳೇ. ಸೊ ನಿಮ್ಗೆ ನಮ್ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ. ಈಗ ಮೇಡಮ್ ನೀವೊಂದ್ ಎರಡು ಮಾತಾಡ್ಬಿಡಿ, ನಮ್ಮ ಹುಡುಗರೆಲ್ಲ ಅವಾಗಿಂದ ಪೀಡಿಸ್ತಾರೆ. ಹೇಗಿದ್ರೆ MES ಇಷ್ಟೇ ನಾವ ಇರೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಹುಮ್ಮಸ್ಸಿಂದ ಹೋಗಿ ಕನ್ನಡ ಚಿತ್ರವನ್ನು ಚಿತ್ರಮಂದಿರಗಳಲ್ಲಿ ವೀಕ್ಷಿಸಿ, ಎಸ್ಪೆಷಲಿ ನಮ್ಮ ಗೌರಿ ಚಿತ್ರವನ್ನ ಇಲ್ಲೇ ಪಕ್ಕದಲ್ಲಿ ನವರಂಗ್ ಥಿಯೇಟರ್ಗಾದ್ರೂ ಹೋಗ್ತೀರಾ ಅಥವಾ ಎಲ್ಲಿದ್ಯೋ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾವನ್ನು ನೋಡಿ. ಇವತ್ತು ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಆಗ್ತಿದೆ. ಸೊ ನೀವೆಲ್ಲ ಕಾತರದಿಂದ ಕಾಯ್ತಾ ಇರ್ತೀರಾ. ನನಗೆ ಅಷ್ಟೇ ಪ್ರೋತ್ಸಾಹ ಪ್ರೀತಿ ನೀಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.
ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಂದು ನಮ್ಗೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಬೇಕು, ಹೆಚ್ಚಾಗ್ಬೇಕು. ಹಿಂಗೆ ಇರೋಬೇಡ, ಇನ್ನೂ ಹೆಚ್ಚಾಗ್ಬೇಕು. ನಾವು ನಿಮ್ಗೆ ಮನೋರಂಜನೆ ಕೊಡ್ತೀವಿ, ನೀವು ನಮ್ಗೆ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೋಸ್ಟ್ ವೆಲ್ಕಮ್. ಅಂಡ್ ಎಸ್, ಇನ್ನೊಂದು ಕ್ವೆಶ್ಚನ್. ಈ ಕಡೆ ಇದ್ದಾರೆ. ನಿಮ್ ಕ್ಲೋಸ್ ಫ್ರೆಂಡ್ಸ್ ಏನಾದ್ರು ನಿಕ್ ನೇಮ್ ಅಂತ ಕರೀತಾರಾ? ಇಬ್ರಿಗೂ ಅದೇನದು? ನನ್ಗೆ ಎಲ್ಲರೂ ಸಮರ್ ಅಂತಾನೆ ಕರೀತಾರೆ ಸರ್. ಸಾನು ಅಂತ ಕರೀತಾರೆ, ಸ್ಯಾನ್ ಅಂತ ಕರೀತಾರೆ. ಈಗ ನನ್ನ ಸ್ಯಾನ್ ಅಂತ ಕರೆದ್ರು ಬೇಜಾರಲ್ಲ, ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ ಹೆಸರು ಸಮ ಅಂತ. ನೆಕ್ಸ್ಟ್ ಕ್ವೆಶ್ಚನ್. ಅಕ್ಕಪಕ್ಕ ಯಾರು ಇದ್ದಾಗ ಖುಷಿಯಾಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಯಾರ್ಯಾರು ನೋಡಿರೋ ಇನ್ಸಿಡೆಂಟ್ ಇದೆಯಾ? ಅದು ಖುಷಿಯಾಗಲ್ಲ ಕಣೋ, ಒಬ್ಬರೇ ನಾವು ಹುಚ್ಚುಚ್ಚಂಗ್ ಡ್ಯಾನ್ಸ್ ಮಾಡ್ತಿರ್ತೀವಿ, ಅದನ್ನ ನೋಡಿದ್ರೆ ಅಂತ ಕೇಳ್ಬೇಕು. ಅದನ್ನ ಯಾರಾದ್ರೂ ನೋಡಿದಾರ? ಇಬ್ರಿಗೂ? ಯಾವಾಗ, ಎಲ್ಲಿ, ಯಾರು? ಅಪ್ಪು ಸಾಂಗ್ ಪ್ಲೇ ಆದಾಗ ಎಲ್ಲರೂ ಹುಚ್ಚದಾಗೆ ಡ್ಯಾನ್ಸ್ ಮಾಡೋದು ತಾನೇ? ಏನ್ ಹೇಳ್ತೀರಾ? ಎಲ್ಲರೂ ನೋಡಿರ್ತಾರೆ. ನಾನೇ ರೂಮಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡಲ್ಲ, ಎಲ್ಲಾ ಕಡೆ ಡ್ಯಾನ್ಸ್ ಮಾಡಲ್ಲ. ನನಗೆ ನೃತ್ಯ ಅಂದ್ರೆ ಬಹಳ ಇಷ್ಟ. ಸೊ ಹಾಗಾಗಿ ಅವಾಗ ಎಲ್ಲೇ ನಂಗೆ ಎಸ್ಪೆಷಲಿ ಟಮಟೆ ಸಜ್ಜಲಾದ್ರು ಕೇಳಿಸ್ದಾಗ, ಗಣೇಶ ಹಬ್ಬ ಬಂದಾಗ ಒಂದು ಆಸೆ ಇತ್ತು. ಗಣೇಶ ಹಬ್ಬ ಬಂದಾಗ ಆ ಟಮಟೆ ಸದ್ದಿಗೆ ಟಪಾಂಗುಚಿ ಆಡ್ತಾ ಹೋಗಿ ವಿಸರ್ಜನೆ ಮಾಡ್ಬೇಕು ಅಂತ ಆಸೆನ ನನ್ಸ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ವಿ. ಅಲ್ಲಿ ಒಂದು ಗೇಟೆಡ್ ಕಮ್ಯುನಿಟಿಯಲ್ಲಿ. ಸೊ ಅವಾಗ ಎಲ್ಲರೂ ಸ್ವಲ್ಪ ನೋಡಿದ್ದಾರೆ. ಇಲ್ಲ ಅಂದ್ರೂ ಮಧ್ಯದಲ್ಲಿ ಎಲ್ಲಾರು ಮ್ಯೂಸಿಕ್ ಕೇಳಿಸಿದಾಗ ಗ್ರೂಪ್ ಮಾಡ್ತಿರ್ಬೇಕಾದ್ರೆ ನೋಡಿರೋ ಸಿಚುವೇಶನ್ಸ್ ಅಂತ. ವೆರಿ ನೈಸ್. ನೆಕ್ಸ್ಟ್ ನನ್ನ ಕ್ವಶನ್ ಇಬ್ರಿಗೂ. ನಾನು ಹೇಗೆ ಅಂದ್ರೆ ಎಲ್ಲರೂ ಆಡ್ಬೇಕಾದ್ರೆ ಅವ್ರ ಜೊತೆ ಸೇರ್ಕೊಂಡು ಆಡ್ತೀನಿ. ಆದ್ರೆ ಅವ್ರು ಸ್ಟಾಪ್ ಮಾಡಿದ ತಕ್ಷಣ ನಾನು ಕಾನ್ಶಿಯಸ್ ಆಗಿ ಸ್ಟಾಪ್ ಮಾಡ್ತೀನಿ. ಸೊ ನಾನು ಪ್ರೈವೇಟ್ ಆಗಿ ಬಾತ್ರೂಮ್ ಅಲ್ಲಿ ಆಡಕ್ಕೆ ಇಷ್ಟಪಡ್ತೀನಿ. ನೀವಿಬ್ರು ನನ್ನ ನಂತರನೇ ಬಾತ್ರೂಮ್ ಅಲ್ಲಿ ಆಡಕ್ಕೆ ಇಷ್ಟಪಡ್ತೀರಾ ಇಲ್ಲ ಎಲ್ಲರೂ? ಬಾತ್ರೂಮ್ ಅಲ್ಲಿ ಯಾವುದು? ಅದೇ ಯಾವ ಹಾಡು? ಅವ್ರ ಇಷ್ಟ ಬಂದಿದೆ ಅವ್ರ. ನೀನ್ ಯಾವ್ದು ಆಡ್ತೀವ? ಯಾರು ಕೇಳಿಸ್ಕೊಳಕ್ ಆಗದೆ ಇರೋದು ಆಡ್ತಿದ್ದಾನೆ. ನಿಮ್ದೇನಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ? ನಂಗೆ ಖಂಡಿತವಾಗ್ಲೂ ಬಾತ್ರೂಮ್ ಸಿಂಗರೆ. ಯಾಕಂದ್ರೆ ಬಾತ್ರೂಮ್ ಅಲ್ಲಿ ಮಾತ್ರ ರಿವರ್ಬ್ ಎಕೋ ಜೊತೆ ನಮಗ್ ನಾವು ಓ ವಾ ವಾಟ್ ಅ ಸಿಂಗರ್ ಅಂತ ಅನಿಸ್ತಾ ಇರುತ್ತೆ. ಬಟ್ ಅದನ್ನೇ ಆಚೆ ಬಂದು ಫೋನ್ ಅಲ್ಲಿ ರೆಕಾರ್ಡ್ ಮಾಡಿ ಕೇಳಿಸ್ಕೊಂಡಾಗ ಇಷ್ಟು ಕೆಟ್ಟದಾಗಿದೆ ವಾಯ್ಸ್ ಅಂತ ಗೊತ್ತಾಗುತ್ತೆ. ಬಟ್ ಸಮರ್ ಮಾತ್ರ ನಿಜವಾಗ್ಲೂ ಬಾತ್ರೂಮ್ ಸಿಂಗರ್ ಅಲ್ವೇ ಅಲ್ಲ, ಈಸ್ ಅ ವೆರಿ ಗ್ರೇಟ್ ಸಿಂಗರ್. ಇವತ್ತು ಇವೆಲ್ಲರೂ ಸೇರಿ ಅವ್ರ ಕೈಲಿ ಒಂದು ಹಾಡು ಆಡಿಸ್ಬೇಕು. ಯಾಕಂದ್ರೆ ನಮ್ಮ ಮೂವಿಲಿ ಕೂಡ ಒಂದು ಹಾಡು ಹಾಡಿದ್ದಾನೆ. ಸೊ ನನ್ನ ರಿಕ್ವೆಸ್ಟ್ ನೀವು ಒಂದ್ 2 ಸಾಲ ಹಾಡ್ಬೇಕು. ಈ ಕಡೆ ಇದ್ದಾರೆ ಗರ್ಲ್ಸ್. ನಿಜವಾಗಿ ನಂಗೇನು ಟ್ರೈನಿಂಗ್ ಇಲ್ಲ ಸರ್, ಕ್ಷಮಿಸ್ಬಿಡಿ. ಹುಡುಗಿ ಹುಡುಗಿ ನನ್ನ ಮರೆತೆ ನಾನೀಗ, ಮನಸ್ಸು ಮನಸ್ಸು ಮೆಚ್ಚಿಕೊಂಡಾಗ ನಾನೇ ಇಲ್ಲ ನನಗೀಗ. ನೀನು ಬಳಕೆ ನಡೆಯುವಾಗ ಸಾರಿ ಸುಮ್ಮನೆ ಕಂಟಿನ್ಯೂ ಮಾಡಿದೆ ಅಷ್ಟೇ. ಓಕೆ, ಬಟ್ ಹುಡುಗಿರೆಲ್ಲ ಕೂತ್ಕೊಳ್ಳಿ, ನಾನು ಹೇಳಿದ್ರೆ ತಲೆ ಬರ್ಬಿಟ್ಟು ತಗೊಂಡೋದಲ್ಲ ಅನ್ನೋ ಅದಕ್ಕೊಂದು ಚಾನ್ಸ್ ಇದೆ ಸಪ್ರೇಟ್ ಆಗಿ. ಬಟ್ ಓಕೆ, ಈಗ ಕ್ವಶನ್ ಅಂಡ್ ಆನ್ಸರ್ ಮುಗೀತು. ಈಗ ಕೊಟ್ಬಿಡಿ. ಎಸ್, ಈಗ ಇನ್ನೊಂದು ಏನಂದ್ರೆ ಬ್ಲೈಂಡ್ ಫೋಲ್ಡ್. ಆದ್ರೆ ಎಲ್ಲರೂ ಆಟ ಆಡಿರ್ತೀವಿ, ಬಟ್ ನಿಮಗೆ ತುಂಬಾ ತುಂಬಾ ಸ್ಪೆಷಲ್ಲು. ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಸಾನಿಯಾನ? ಇಡೀ ಸಿನಿಮಾ ಜರ್ನಿ ಆಗಿದೆ ಅಲ್ವಾ? ಸೊ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನೋಡೋಣ. ಇವತ್ತು ಎಲ್ಲರ ಮುಂದೆ ಒಂದು ಟೆಸ್ಟ್ ಆಗ್ಬಿಡ್ಲಿ. ಸೊ ಬಾಯ್ಸಾ ಗರ್ಲ್ಸಾ ಅಂತ. ಸೊ ಬ್ಲೈಂಡ್ ಫೋಲ್ಡ್ ಆಗುತ್ತೆ ಸರ್. ಸೊ ದಟ್ ನೀವು ಸಾನಿಯಾ ಯಾರು ಅಂತ ಫೈಂಡ್ ಔಟ್ ಮಾಡಬೇಕು. ಇಷ್ಟು ಜನ ಹುಡುಗಿರಲ್ಲಿ ಒಳ್ಳೆ ಚಾನ್ಸ್ ಅಲ್ಲ ಅವನಿಗೆ ಲೈಕ್. ಹೌದು, ಯಾರು ಬರ್ತೀರಾ ಇಲ್ಲಿ? ಗರ್ಲ್ಸ್ ನೀವು ಬರ್ತೀರಾ? ಎಲ್ಲ ರೆಡಿನಾ? ಓಕೆ, ಸೊ ಗರ್ಲ್ಸ್ ಬರ್ಲಿ. ನಾವು ಆಲ್ರೆಡಿ ಸೆಟ್ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮ ಗೊತ್ತು ನಿಮಗೆಲ್ಲ ಫ್ರೆಶ್ ಆಗ್ಬಿಡ್ತೀರಾ, ಬಂದು ಎಲ್ಲ ತಗೊಂಡ್ಬಿಡ್ತೀರಾ ಅಂತ. ಓಕೆ, ಬನ್ನಿ ಹುಡುಗಿರು ಹಾಗೆ ದಯವಿಟ್ಟು ಬೇಗ. ಎಸ್,
ಆಮೇಲೆ ಫಿಂಗರಿಂಗ್ ಎಲ್ಲ ತೆಗಿಬೇಕು, ಅದರಿಂದ ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಇವಾಗ ಬರ್ತಾ ನೋಡಿರ್ತೀರಾ ಇವ್ರು ಎಷ್ಟು ಫಿಂಗರಿಂಗ್ ಹಾಕಿದ್ದಾರೆ, ಆಮೇಲೆ ನೇಲ್ಸ್ ಎಲ್ಲ ಬೆಳೆಸ್ಕೊಂಡಿದ್ದಾರೆ, ವಾಚ್ ಇದೆ. ಅದೆಲ್ಲ ಬೇಡ ಪ್ಲೀಸ್ ಕೊಟ್ಬಿಡಿ, ಚಿನ್ನದಿದ್ರೆ ಪ್ಲೀಸ್ ಕೊಟ್ಬಿಡಿ ಎಲ್ಲ. ಕೊಡಿ ಕೊಡಿ. ಗೋಲ್ಡಾ? ಗೋಲ್ಡಾ ಹೇಳೋದು? ನೋ ನಾಟ್ ಗೋಲ್ಡ್. ಓಕೆ ಓಕೆ. ಸೊ ಅದಕ್ಕೂ ಮುಂಚೆ ಹುಡುಗಿರ್ ಬರ್ಲಿ, ರೆಡಿ ಆಗ್ತಿದ್ದಾರೆ ಅವ್ರು. ನಾವು ಗೊತ್ತಲ್ಲ ಸ್ಟೇಜ್ ಮೇಲೆ ಬರಕ್ ಮುಂಚೆ ಸ್ವಲ್ಪ ಲಿಪ್ಸ್ಟಿಕ್ ಐಬ್ರೋ ಎಲ್ಲ ಕರೆಕ್ಟ್ ಮಾಡ್ಕೊಂಡ್ ಬರೋದು. ಸುಮ್ಮನೆ ಹಾಗೆ ಹುಡುಗರ ತರ ಎಲ್ಲ ಸ್ಟ್ರೈಟ್ ಅವೆಲ್ಲ ಬರಲ್ಲ, ಸ್ವಲ್ಪ ಪ್ರಿಪರೇಷನ್ ಇರುತ್ತೆ. ರೆಡಿ ನಾ ಗರ್ಲ್ಸ್? ಓಕೆ. ಸೊ ಬ್ಲೈಂಡ್ ಫೋಲ್ಡ್ ಆಗೇ ಗೊತ್ತಾ? ಓಕೆನಾ? ಎಸ್ ಸರ್, ಇಬ್ರು ಒಳ್ಳೆ ಚಾನ್ಸ್ ಕೊಟ್ರಿ. ಓಕೆ, ಒಂದ್ ರೌಂಡ್ ತಿರುಗಿ ಹಂಗೆ ರಪಕ್ ಅಂತ ಸಮಜಿತ್ ಸರ್. ಇನ್ನೊಂದು ರೌಂಡ್ ಹಿಂಗೆ ತಿರುಗ್ಬಿಡಿ. ಯಾರಾದ್ರೂ ಕಾಣಿಸ್ತಿದಾರಾ? ಓಪನ್ ಮಾಡಿ ಎಲ್ಲ. ಏನ್ ನೀವು ಈಗ ನಿಮ್ ಹೀರೋಯಿನ್ ಬೇಜಾರ್ ಮಾಡ್ಕೊಂಡಿದ್ದಾರೆ, ಏನ್ ಮಾಡ್ತೀರಾ ಈಗ? ಬನ್ನಿ ಮೇಡಮ್, ಇನ್ನೊಂದು ಚಾನ್ಸ್ ಕೊಡೋಣ. ಓಕೆ, ಹೀರೋ ತುಂಬಾ ಕ್ಯೂಟ್ ಆಗಿದ್ದಾರೆ, ಅವ್ರ ಸಲ ನನಗೆ ಇಷ್ಟ ಆಗಲ್ಲ. ಹಾಗೆ ನಮ್ ಸಿನಿಮಾದ ಎಲ್ಲಾ ಹಾಡು ಹಂಗೆ ಸ್ಟಾಪ್ ಮಾಡಕ್ ಆಗಲ್ಲ, ಕೇಳಿಸ್ಕೊತಾನೆ ಇರೋಣ ಅನ್ಸುತ್ತೆ. ಬಟ್ ಸ್ಯಾಮ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ, ಆದ್ರೆ ಇದಕ್ಕೆ ಮುಂಚೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರು ನಿಮ್ಮನ್ನ. ಎಲ್ಲೋ ಬಾರೋ ಎಲ್ಲೋದು ಬಾಯ್, ನಿಮ್ ಕಾಲೇಜ್ ಸ್ಟೂಡೆಂಟಾ? ಎಲ್ಲರ ಜೊತೆ ಹಿಂಗೆ ಡ್ಯಾನ್ಸ್ ಮಾಡ್ತಾನ ಇಲ್ಲ? ಓಕೆ, ಬಟ್ ಎನಿವೇಸ್ ಕಂಗ್ರಾಚುಲೇಷನ್ಸ್, ನೈಸ್. ನಿಮ್ ಸಾನಿಯಾ ನಿಮ್ಗೆ ಸಿಕ್ಕಿದ್ದಾರೆ. ಮೇಡಮ್ ನಿಮ್ ವಾಚ್ ಉಂಗ್ರೆ ಎಲ್ಲ ಇಲ್ಲಿ ಹಾಕೊಂಬಿಡಿ ಮೇಡಮ್ ಪ್ಲೀಸ್. ಆಮೇಲೆ ಹೋಯ್ತು ಅಂದ್ರೆ ಓಕೆ, ಸಮಾಧಾನ ಸಮಾಧಾನ. ಏನ್ ಮಾಡೋಣ ಈಗ? ಹೀರೋಯಿನ್ ಇಷ್ಟು ಸಕಲಾಗಿ ಸಿನಿಮಾ ಮಾಡಿದ್ದಾರೆ ಆಯ್ತಾ, ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ, ಅಂಡ್ ಸ್ಟೆಪ್ಸ್ ಎಲ್ಲ ನೀವು ರಿಲೀಸ್ ಮಾಡಿದೀರಾ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಯಾರು? ವೆಲ್ಕಮ್ ಟು ಯು ಸರ್, ಅಂಡ್ ಯು ಹ್ಯಾವ್
ಪ್ರಾಬ್ಲಮ್. ಬಟ್ ಪತ್ರಿಕೆಯಿಂದ ವಾಲ್ ಪೋಸ್ಟರ್ ವರೆಗೂ ಇವರು ಕನ್ನಡಕ್ಕೆ ಕೊಟ್ಟಂತ ಕೊಡುಗೆ ಅಪಾರವಾದದ್ದು. ಹಲವಾರು ವರ್ಷಗಳಿಂದ ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಕೊಟ್ಟಿರುವಂತಹ ಸಿನಿಮಾಗಳನ್ನ ನೋಡಿ ನಾವು ಎಂಟರ್ಟೈನ್ ತಗೊಂಡಿದೀವಿ. ಸೊ ಈಗ ಹೊಸ ಚಿತ್ರ ಅವ್ರ ಮಗನ್ಗೆ ಮಾಡ್ತಿದ್ದಾರೆ. ಸೊ ಸೂಪರ್ ಡೂಪರ್ ಆಗಿ ಮಗನ್ನ ತಯಾರಿ ಮಾಡಿ ಅದಾದ ನಂತರ ಸಾನ್ಯಾ ಮೇಡಮ್ ಮತ್ತೆ ಸರ್ ಇವತ್ತು ಗೌರಿ ಸಿನಿಮಾದ ಪ್ರಮೋಷನ್. ಇದು ಪ್ರಮೋಷನ್ ಅಲ್ಲ, ಇದು ದೊಡ್ಡ ಸೆಲೆಬ್ರೇಷನ್. ಸೊ ಅದಕ್ಕೆ ಬರಲಿ ಜೋರದ ಚಪ್ಪಾಳೆ. ಸರ್ ಸಿನಿಮಾ ಬಗ್ಗೆ ಪ್ಲೀಸ್ ಒಂದ್ 2 ಮಾತು ಸರ್. ನಾಚಿಕೆ ಇಲ್ಲ, ಯಾಕೆ ಲಿಫ್ಟ್ ಮಾಡಿದೆ ಅಂದ್ರೆ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದೆ ಕಾರ್ಯಕ್ರಮ. ಅಟ್ಲೀಸ್ಟ್ 1 ಲಿಫ್ಟ್ ಬೇಕಲ್ಲ. ಎಲ್ಲ MES ಎಲ್ಲ ಸುಂದರವಾದ ಹುಡುಗಿಯರೇ ಮತ್ತು ನಮ್ಗೇನು ಕಮ್ಮಿ ಇಲ್ಲ ಅಂತ ಇರೋಂತ, ನಮ್ಗೆ ಯಾರಿಗೂ ಕಮ್ಮಿ ಇಲ್ಲ. ನಮ್ಗೆ ನಾನು ಎಲ್ಲರಿಗಿಂತ ನಾವೇ ಬೆಸ್ಟ್ ಅನ್ನೋರಿಗೆ, ನಮ್ಮ ಹುಡುಗರಿಗೆ, ಪುರುಷರಿಗೆ, ಎಲ್ಲರಿಗಿಂತ ಮುಖ್ಯವಾಗಿ ನನಗೆ ಶಾರುಖ್ ಖಾನಿನ ಮೇಹುನ ನೆನಪಾಯ್ತು. ಯಾಕೆ ಅಂತಂದ್ರೆ ಅದರಲ್ಲಿ ಮದುವೆ ಆಗಿ ಅವನು ಹೀರೋಯಿನ್ ಇದ್ರು ಕೂಡ ವಾಪಸ್ ಕಾಲೇಜ್ಗೆ ಹೋಗ್ತಾರೆ. ಆ ತರ ನಮ್ಮೆಲ್ಲಾ ಪತ್ರಕರ್ತರು ಇವತ್ತು ವಾಪಸ್ ಕಾಲೇಜಿಗೆ ಕರ್ಸಿದೀವಿ. ಅವ್ರು ಎಂಜಾಯ್ ಮಾಡ್ತಾರೆ ವಾಪಸ್ ಕಾಲೇಜ್ ಲೈಫ್ ನ ನೋಡ್ಕೊಂಡು. ಥ್ಯಾಂಕ್ ಯು ವೆರಿ ಮಚ್ ನನ್ನ ಮಾಧ್ಯಮದ, ನನ್ನ ಕುಟುಂಬದವರೇ, ನನ್ನ ಗೆಳೆಯರೇ, ಸ್ನೇಹಿತರೆ, ಛಾಯಾಗ್ರಾಹಕರೇ ಎಲ್ಲರೂ ಧನ್ಯವಾದ. ಈ ತರ ಒಂದು ಅಕೇಶನ್ ಅಲ್ಲಿ ನೀವು ಭಾಗಿಯಾಗಿರೋದು ಮತ್ತು ಈ ತರ ಒಂದು MES ಅಲ್ಲಿ ಈ ತರ ಒಂದು ಸಮಯ ಕಳೆಯೋದಿದೆಯಲ್ಲ, ಅಪರೂಪ ಇದು. ಈ ತರ ಒಂದು ಅವಕಾಶ ಸಿಗೋದು. ಯಾಕೆ ಅಂತಂದ್ರೆ ನಾನು ಕಾಲೇಜ್ ಲೈಫಿನ ಒಂದು ದಿನಗಳು ನೆನಪಾಗುತ್ತೆ. ಅವಾಗ ಕಷ್ಟದ ದಿನಗಳು. ನಮ್ಮ ತಂದೆಗೆ ಆಗ ಕೆಲಸ ಇರಲಿಲ್ಲ, ತುಂಬಾ ಕಷ್ಟ ಒಂದು ಪಟ್ಕೊಂಡು ಫೀಸ್ಗಳು ಕಟ್ತಾ ಇದ್ರು. ನಮ್ಮ ತಾಯಿ ಕೆಲಸ ಇರಲಿಲ್ಲ. ಸೊ ಆ ತರ ಒಂದು ಸಂದರ್ಭದಲ್ಲಿ ನಾವೆಲ್ಲ ಬೆಳೆದಿದ್ದು. ಮತ್ತೆ ಇವತ್ತು ನೀವೆಲ್ಲ ಒಂಥರ ನಿಮ್ಮ ಅಪ್ಪ ಅಮ್ಮ ಒಬ್ಬ ಕಷ್ಟಪಟ್ಟು ಬೆವರು ಸುರಿಸಿ ಜನ್ಮ ಕೊಟ್ಟು ನಿಮ್ಮಮ್ಮ ಇವತ್ತು ಇಲ್ಲಿ ಒಂದು ಅನುಕೂಲವಾಗಿ ಮತ್ತೆ ಈ ತರ ಒಂದು ಕಾಲೇಜಲ್ಲಿ ಓದ್ತಾ ಇದ್ದೀರಾ. ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಕಟ್ಕೊಳ್ಳಿ. ಅದಕ್ಕೆಲ್ಲ ನಿಮ್ ಗುರುಗಳಿದ್ದಾರೆ. ಮತ್ತು ಕೊನೆಯದಾಗಿ ಗೌರಿ ಸಿನಿಮಾ ನಿಮಗೋಸ್ಕರ ಮಾಡಿರೋದು ಒಂದು ಒಳ್ಳೆ ಸಂದೇಶ ಇದೆ. ಒಂದು ಅದ್ಭುತವಾಗಿ ನಡೆಸಿದ್ದಾರೆ ಇಬ್ರು, ಸಾನ್ಯಾ ಮತ್ತು ಸಮರು ಮತ್ತು ಹಲವಾರು ಯುವ ಪ್ರತಿಭೆಗಳಿದ್ದಾರೆ. ಒಂದು ಅವಕಾಶ ಸಿಕ್ಕಿದೆ ಮತ್ತು ತಂತ್ರಜ್ಞರು ತುಂಬಾ ಅನುಭವಿ ಕಿಲಾಡಿಗಳಿದ್ದಾರೆ ಮತ್ತು ಅದ್ಭುತವಾದ ನಟರು ನಟಿಯರಿದ್ದಾರೆ. ಸಂಗೀತ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಒಳ್ಳೆ ಸಂದೇಶ ಕೂಡ ಇದೆ. ನೀವು ಅಷ್ಟೇ ಅಲ್ಲ, ನಿಮ್ಮ ಗುರುಗಳನ್ನು ಕರ್ಕೊಂಡೋಗಿ. ಯಾಕೆ ಅಂತಂದ್ರೆ ಆ ತರ ಒಂದು ಸಂದೇಶ ಇದೆ. ನೋಡಿ ಖುಷಿ ಪಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಧನ್ಯವಾದಗಳು. ಥ್ಯಾಂಕ್ಸ್ ನಿಮಗೆ ಹೇಳ್ಬೇಕು ಸರ್, ಇಷ್ಟು ಒಳ್ಳೆ ಚಿತ್ರನ ನಮಗ್ ಕೊಟ್ಟಿರೋದಕ್ಕೆ. ಬಟ್ ಇದ್ರ ಮಧ್ಯದಲ್ಲಿ ಒಂದು ಸ್ಮಾಲ್ ಏನಂದ್ರೆ, ಎಲ್ರು ಕೈ ಮುಂದೆ ಮಾಡಿ. ಎಲ್ಲ ಕೈ ಮುಂದೆ ಮಾಡ್ರು. ಯಾಕ್ರು ಜಾಗ ಇಲ್ವಾ? ಕೈ ಮುಂದೆ ಮಾಡೋಕೆ ಜಾಗ ಇಲ್ವಾ? ಹುಡುಗಿ ಕೈ ಬರುತ್ತೆ. ಇಳಿಲಿಂಗೆ. ಓಕೆ, ಸೊ ಇವ್ರು 3 ಜನ ಮೇನ್ ಪರ್ಸನ್ಸ್ ನಮ್ಮ ಗೌರಿ ಸಿನಿಮಾಗೆ. ಸೊ ಅವ್ರ ಮುಂದೆ ನಾವೆಲ್ಲರೂ ಕೂಡ ಪ್ರಾಮಿಸ್ ಮಾಡೋಣ. ನಾನು ಹೇಳಿದ್ದನ್ನ ರಿಪೀಟ್ ಮಾಡ್ಬೇಕು ಸರ್. ಇದು ಪ್ರಮಾಣ ವಚನ ಸ್ವೀಕರಣೆ ಸರ್ ಈಗ ನಿಮ್ ಮುಂದೆ. ಓಕೆನಾ? ಸೊ ಎಸ್, ಎಲ್ರು ಕೈ ಮುಂದೆ ಮಾಡಿ ಪ್ಲೀಸ್. ಅಟ್ಲೀಸ್ಟ್ ನನಗೆ ಕಾಣಿಸೋ ಜನ ಆದ್ರು. ಎಸ್, ಓಕೆ. ಸೊ ಈ ಸಿನಿಮಾನ ಜೋರ ಕಂಡ್ರು. ಫಸ್ಟ್ ಶೋ ಟಿಕೆಟ್ ಸಿಗದೆ ಇದ್ರು ಬ್ಲಾಕ್ ಟಿಕೆಟ್ ತಗೊಂಡು ಬೇಡ ಟಿಕೆಟ್ ಸಿಗದೆ ಫಸ್ಟ್ ಶೋ ನೋಡ್ತೀವಿ ಅಂತ ಪ್ರಮಾಣ ವಚನ ಮಾಡಿ ಸಾಕು. ಫಸ್ಟ್ ಶೋ ನೋಡ್ತೀವಿ. ಇದು ನನ್ನ ಫ್ರೆಂಡ್ ಮೇಲೆ ಆಣೆ, ನನ್ನ ಲವರ್ ಮೇಲೆ ಆಣೆ, ನನ್ನ ಮೇಲೆ ಆಣೆನ. ಒಳ್ಳೆ ಭವಿಷ್ಯ ಇದೆ ಎಲ್ರಿಗೂ. ಪ್ಲೀಸ್ ಎಲ್ಲ ದಯವಿಟ್ಟು ನೋಡಿ ಸಿನಿಮಾನ. ಯಾಕೆಂದ್ರೆ ಅವರೇ ಹೇಳಿದ್ದಾರೆ ಟೀಚರ್ಸ್ ನೋಡ್ಬೋದು ಅಂಡ್ ಸ್ಟೂಡೆಂಟ್ಸ್ ನೋಡ್ಬೋದು ಅಂತ. ಒಂದಿನ ಇಡೀ ಕಾಲೇಜು ಮಾಸ್ ಬಂಕ್ ಆಗೋಗಿ ನೋಡ್ಬಿಡಿ. ಏನಂತೀರಾ? ಪ್ರಾಮಿಸ್ ಸಿಕ್ಕಾಗಿದೆ ಸರ್. ಸೊ ಈಗ ಓಕೆ, ಇನ್ನೊಂದು ಟ್ವಿಸ್ಟ್. ಈಗ ನೀವು ಸಮಂಜಿತ್ ಸರ್ ಎಷ್ಟು ಕ್ಯೂಟ್ ಆಗಿ ಹ್ಯಾಂಡ್ಸಮ್, ಟಾಲ್ ಅಂಡ್ ಹ್ಯಾಂಡ್ಸಮ್ ಅಲ್ಲ? ಈಗ ತುಂಬಾ ಜನ ಹುಡುಗಿರಿಗೆ ಅನಿಸ್ತಿರ್ಬೋದು ಅವ್ರು ಹಾಕಿರೋ ಜಾಕೆಟ್ ಇಲ್ಲ ವಾಚ್ ಏನಾದ್ರು ನಮ್ಗೆ ಬೇಕಲ್ಲ ಗಾಡ್ ಅಂತ ಅನ್ಕೋತಾ ಇರ್ತೀರಲ್ಲ. ಎಸ್ ಐ ನೋ. ಅದಕ್ಕೆ ಈಗ ಒಂದು ಗೇಮ್ ಆಡೋಣ. ಈ ಗೇಮ್ ಅಲ್ಲಿ 2 ಟ್ವಿಸ್ಟ್ ಇದೆ. ಒಂದು,
ಆ ಜಾಕೆಟ್ ಇರುತ್ತೆ, ಐ ಜಾಕೆಟ್. ಸೊ ಆ ಐ ಜಾಕೆಟ್ ಅಲ್ಲಿ ಒಂದು ಜಾಕೆಟ್ ಅಲ್ಲಿ ಈ ಸಿನಿಮಾದ ರಿಲೀಸ್ ಡೇಟ್ ಇರುತ್ತೆ. ಆ ಡೇಟ್ ಪೇಪರ್ ಯಾರಿಗೆ ಸಿಗುತ್ತೋ ಅವರಿಗೆ ಆ ಜಾಕೆಟ್ ಸಿಗುತ್ತೆ. ಈ ಕಾಂಟೆಸ್ಟ್ ಆಡೋದಕ್ಕೂ ಮುಂಚೆ, ಯಾಕಂದ್ರೆ ರಿಲೀಸ್ ಡೇಟ್ ಆಗಲೇ ಪಾಕೆಟ್ ಅಲ್ಲಿ ಇದೆ, ಸೊ ಅದಕ್ಕೂ ಮುಂಚೆ ನಮ್ಮ ಪತ್ರಕರ್ತರ ಮಿತ್ರರಿಗೆ, ನನ್ನ ಸ್ನೇಹಿತರಿಗೆ ಒಂದು ರಿಲೀಸ್ ಡೇಟ್ ತೋರಿಸ್ಬಿಟ್ಟು ಆಮೇಲೆ ನಿಮ್ಗೆ ಆ ಪಾಕೆಟ್ ಅಲ್ಲಿ ಇರೋದನ್ನ ತೋರಿಸ್ತೀವಿ. ಅಲ್ಲಿ ಓಕೆನಾ? ಎಸ್, ಈಗ ಜಾಕೆಟ್ಸ್ ಪಾಕೆಟ್ ಒಳಗೆ ಕೈ ಹಾಕಿ, ಸೊ ದಟ್ ನಿಮ್ಗೆ ಒಂದು ಡೇಟ್ ಸಿಗುತ್ತೆ. ಆ ಡೇಟ್ ಯಾರಿಗೆ ಸಿಗುತ್ತೆ ನೋಡೋಣ. ಅದೃಷ್ಟವಂತರು ಸಿಕ್ಕೇ ಬಿಡ್ತೀವಿ. ಆಮೇಲೆ ಇದೆಲ್ಲ ಜಾಕೆಟ್ ನಮ್ಮ ಪಿಕ್ಚರ್ ಗೌರಿ ಸಿನಿಮಾನಲ್ಲಿ ಹಾಕಿರುವಂತ ಒಂದು ಜಾಕೆಟ್, ಒಂದು ಸೊ ಅದನ್ನ ನಿಮಗೆ ಕೊಡ್ತಾ ಇದೀವಿ. ಸೊ ಎಲ್ಲರೂ ಅದರಲ್ಲಿ ನಾವು ಸಿನಿಮಾದಲ್ಲಿ ಸಾಂಗ್ ಅಲ್ಲಿ ಯೂಸ್ ಮಾಡುವಂತ ಜಾಕೆಟ್ ನೀವು ಪಡಿಬಹುದು ಅಂತ ಅದಕ್ಕೊಂದು ಮಾತಾಡ್ತೀನಿ. ಎಂತ ಅದೃಷ್ಟ ಅಲ್ವಾ? ನಾನು ಇಲ್ಲೇ ಓದಿದ್ರೆ ಚೆನ್ನಾಗಿರೋದು ಕಣ್ರು. ರಿಲೀಸ್ ಡೇಟ್ ನ ಈ ಸಾಂಗ್ ಕೇಳಿದ್ರೆ ನನಗೆ ಡ್ಯಾನ್ಸ್ ಮಾಡ್ಬೇಕನ್ಸುತ್ತೆ. ಬಟ್ ಏನ್ ಗೊತ್ತಾ, ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ನಾವು ಈ ಒಂದು ಸಿನಿಮಾದ್ರ ಬಗ್ಗೆ ಹೇಳೋದಕ್ಕೋಸ್ಕರ, ನೀವೆಲ್ಲರೂ ಮೀಟ್ ಮಾಡೋದಕ್ಕೋಸ್ಕರ ಸುಮಾರು ಕಾಲೇಜ್ಗೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿದೀವಿ. ಬಟ್ ಫಾರ್ ದ ಫಸ್ಟ್ ಟೈಮ್ MES ಕಾಲೇಜ್ ಅಲ್ಲೇ ನಾವು ಇದನ್ನ ರಿವೀಲ್ ಮಾಡ್ತಿರೋದು ಸಿನಿಮಾದ ಡೇಟ್. ಸೊ ಅದಕ್ಕೆ ಈ ಕಾಲೇಜ್ ತುಂಬಾ ಸ್ಪೆಷಲ್ ಅನ್ಸುತ್ತೆ. ಅಂಡ್ ಈ ಕಾಲೇಜು ನಮ್ಮ ಮೆಮೊರಿಯಲ್ಲಿ ಯಾವಾಗ್ಲೂ ಇರುತ್ತೆ. ಈ ರಿಲೀಸ್ ಡೇಟ್ ನ ಸರಿ ಹೇಳ್ಬೇಕು. ಅಲ್ಲಿ ಇನ್ನೊಂದ್ಸತಿ ನೀವು ಬಾಯ್ ಹೇಳ್ತೀವಿ. ಆಗಸ್ಟ್ 15, 2024 ರಿಲೀಸ್ ಮಾಡ್ತಾ ಇದೀವಿ. ನೀವೆಲ್ಲ ಸಹಕಾರ ಬೆಂಬಲ ಬೇಕು. ದಯಮಾಡಿ ಹೋಗಿ ಸಿನಿಮಾ ನೋಡಿ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಗಸ್ಟ್ 15 ಎಲ್ಲರೂ ಆಗಸ್ಟ್ 15 ಥಿಯೇಟರ್ ಸಿಗೋಣ. ಏನಂತೀರಾ? ಏನ್ರು ಅದೃಷ್ಟ ಇವಂದು. ಇಡೀ ಕಾಲೇಜ್ ಅವ್ನ ಕಣ್ಣಿಟ್ಟಿರ್ತೀನಲ್ಲ. That's very nice. Okay. So thank you so much ಎಲ್ರಿಗೂ ಕೂಡ. ಇನ್ನು ಹುಡುಗಿ ನಿರ್ಲೇಬೇಕಾ ಫೋನ್ ತೆಗೆಕ್ಕೆ? ಓಕೆ, ಅವರೇ ಕಳೆ ಅಂತೆ. ಇಲ್ಲ ಬೇಡ ನಾನು. ಪಾಪ ನಡಕ್ತಾ ಇದೆ ಹುಡುಗ. ಯಾಕೆ ನಡಕ್ತಾ ಇದೆ? ಆಂಗ್ಸೈಟಿ ಸರ್. ಯಾಕೆ ಆಂಗ್ಸೈಟಿ? ಸರ್ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿಮ್ಮ ಜೊತೆ ಖುಷಿ ಆಯ್ತಾ ಜಾಕೆಟ್? ಎಸ್ ಸರ್. ಸ್ಮರಣ ಕಾಣ್ತಾರೆ. ಥ್ಯಾಂಕ್ ಯು ಸರ್. ಸ್ಮರಣ ಕಾಣ್ತಾರಲ್ವಾ ಗರ್ಲ್ಸ್? ಸರ್ ಇಲ್ಲಿ ಜಾಕೆಟ್ ಇವ್ರು ಹಾಕಿದ್ರು ಹಾಕ್ಸ್ಕೊಳ್ರು. ವಾಟ್ ಅಬೌಟ್ ಯು ಮ್ಯಾನ್? ಏನ್ ಬೇಕು? ಜಾಕೆಟ್ ಬೇಕು. ಯಾಕೆ? ನೀರವರೆಲ್ಲ ಹಾಕೊಂಡಿದ್ದಾರೆ ಸ್ವಲ್ಪ. ಕೇಳ್ಬಿಟ್ಟು ಇಸ್ಕೋಬೇಕು. ಇದ್ಯಾವ್ದು ಕೇಳದೆ ಇಸ್ಕೋಬೇಕು. ಕೇಳಕ್ ನಾವು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡೇ ಬಂದಿದ್ದ. ಮತ್ತೆ ನಾನಿರೋದು ಇಲ್ಲಿ. ಸರ್ ಈಗ ನಾನು ಹೇಳ್ಕೊಬೋದಾ? ನಿಂದೆ ವೇಟ್. ಹಂಗೆ ನಿಮ್ಗೆಲ್ಲರಿಗೂ ಒಂದು ಚಿಕ್ಕ ಸರ್ಪ್ರೈಸ್. ನಮ್ಮ ಗೌರಿ ಕಡೆಯಿಂದ ಒಂದು ಚಾಕ್ಲೇಟ್ಸ್ ಕೊಡ್ತಾ ಇದೀವಿ. ಗೌರಿ ಚಾಕ್ಲೇಟ್ಸ್ ಅಂತ. ಸೊ ಚಾಕ್ಲೇಟ್ ಸಿಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ. ಸೊ ಸಿಹಿನ ತಿನ್ನೋದ್ರ ಮೂಲಕ ಒಂದು ಸಿಹಿಯಾದ ಸುದ್ದಿ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಬರ್ರಿ ಜೋರದ ಚಪ್ಪಾಳೆ. ಇಡೀ ಗೌರಿ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್. ಈಗ ಆಲ್ರೆಡಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಅಲ್ಲಿ 2 ಚಾಕ್ಲೇಟ್. ನಂಗೆ ಇಲ್ಲಿ ಹೆಂಗೆ
ಇಷ್ಟು ಅದ್ಭುತವಾಗಿ ನಿರೂಪಣೆ ಮಾಡ್ತಾರ ಸುಷ್ಮಾ ಅವ್ರಿಗೆ. ಬ್ಯೂಟಿಫುಲ್ ಬಾಬಿ ಡಾಲ್ ತರ ಕಾಣಿಸ್ತಾರೆ. ಥ್ಯಾಂಕ್ ಯು. ಒಂದು ಬಾರ್ಬಿ ಡಾಲ್ ಇನ್ನೊಂದು ಬಾರ್ಬಿ ಡಾಲ್ ಯಾವತ್ತೂ ಹಿಂಗೆ ಹೇಳಿಲ್ಲ, ಫಸ್ಟ್ ಟೈಮ್ ಏನೋ ರೆಕಾರ್ಡ್. ತುಂಬಾ ಮಾತಾಡ್ತಿದ್ರು, ಆಮೇಲೆ ಸಿಗೋಣ. ಎಲ್ಲರೂ ಕೂಡ ಸಿನಿಮಾ ನೋಡೋಣ. August 15th ತಪ್ಪದೆ ಈ ಸಿನಿಮಾನ ಎಲ್ಲರೂ ಕೂಡ ನೋಡ್ಲೇಬೇಕು. ಅಂಡ್ ನಾವೆಲ್ಲರೂ ಕೂಡ ಮಾಸ್ಕ್ ಬಂಕ್ ಹಾಕಿ ಸಿನಿಮಾನ ನೋಡೋಣ. ಅಂಡ್ ಬರೀ ನಾವು ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿ ಎಲ್ಲಾ ಮೆಂಬರ್ಸ್ಗೂ ಕೂಡ ಪ್ಲೀಸ್ ಹೇಳಿ ಇದನ್ನ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಳಿನಿ ಮ್ಯಾಮ್, ಪ್ರಿನ್ಸಿಪಲ್ ಆಫ್ ದಿಸ್ ಕಾಲೇಜ್. ಸೊ ನಿಮ್ಗೆ ಅನಂತ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಅವ್ರಿಗೂ ಒಂದು ಪ್ರಿನ್ಸಿಪಲ್ ಒಂದು ಚಾಕ್ಲೇಟ್ ಕೊಡ ಅಲ್ವಾ? ಥ್ಯಾಂಕ್ ಯು.